ಎಲ್ಲ ವಿದ್ಯಾರ್ಥಿಗಳಿಗೆ 9ನೇ ತರಗತಿಯ ಕನ್ನಡ ಭಾಷಾ ವಿಷಯಕ್ಕೆ ತಮ್ಮನ್ನೆಲ್ಲ ಸ್ವಾಗತಿಸುತ್ತಾ ಈ ವರ್ಷದ ಪ್ರಸ್ತುತ 2021-22ನೇ ಸಾಲಿನಲ್ಲಿ ಕೋವಿಡ್-19 ಕಾರಣದಿಂದಾಗಿ ಭೌತಿಕ ತರಗತಿಗಳು ಪ್ರಾರಂಭವಾಗದೇ ಇರುವುದರಿಂದ ನಾವೇನು ಮಾಡಬೇಕಾಗಿದೆ ಅಂತಂದರೆ ಪಾಠಗಳನ್ನು ಆನ್ಲೈನ್ ಮೂಲಕವಾಗಿ ನಡೆಸ್ತಕ್ಕಂಥದ್ದು. ಅದರಿಂದಾಗಿ ತಮಗೆ ಈ 9ನೇ ತರಗತಿಗೆ ಕೊಡಮಾಡಿರ್ತಕ್ಕಂಥ ಪಠ್ಯಕ್ರಮಕ್ಕಿರ್ತಕ್ಕಂತಹ 8 ಪಾಠಗಳು ಹಾಗೂ 8 ಪದ್ಯಗಳಿದ್ದು 5 ಪಠ್ಯಪೋಷಕ ಅಧ್ಯಯನಗಳಿದ್ದು ಅದರಲ್ಲಿ ಇಷ್ಟು ದಿನಗಳವರೆಗೆ ನಾವು ನೋಡಿರ್ತಕ್ಕಂಥದ್ದು ಸೇತುಬಂಧ ಕಾರ್ಯಕ್ರಮದಲ್ಲಿದ್ವಿ. ಈ ಸೇತುಬಂಧ ಕಾರ್ಯಕ್ರಮದ ನಂತರ ನಮ್ಮ ಘನ ಸರ್ಕಾರ ಏನು ಮಾಡ್ತು ಅಂದರೆ ಈ ಸಮಯದ ಚಂದನ ವಾಹಿನಿಯಲ್ಲಿ ಪ್ರತಿದಿನ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಪಾಠಗಳನ್ನು ಪ್ರಾರಂಭಿಸಿದ್ದು ಈಗಾಗಲೇ ತಾವೆಲ್ಲ ನೋಡ್ತಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ನಾನು ನೋಡಿರ್ತಕ್ಕಂಥ ವಿದ್ಯಾರ್ಥಿಗಳು ಕೆಲವೊಬ್ಬರು ನೋಡದೇನೂ ಇರಬಹುದು. ನನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ 1ನೇ ಪಾಠ ಗದ್ಯ ಭಾಗ 1 ಕನ್ನಡದ ಮೌಲ್ವಿ ಈ ಪಾಠವನ್ನು ಹೇಳೋದಕ್ಕೆ ತಮ್ಮೆಲ್ಲರ ಮುಂದೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಕನ್ನಡ ಮೌಲ್ವಿ ಅಂತಕ್ಕಂಥ ಪಾಠವನ್ನು ಬರೆದಿರ್ತಕ್ಕಂಥವ್ರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. ಈ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಯಾರು, ಎಲ್ಲಿ ಹುಟ್ಟಿದ್ರು, ಯಾವಾಗ ಜನಿಸಿದ್ರು, ಇವ್ರು ಬರೆದಿರ್ತಕ್ಕಂಥ ಕೃತಿಗಳು ಯಾವುವು, ಇವರಿಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿಗಳು ಯಾವುವು ಅಂತಕ್ಕಂಥದ್ದನ್ನು ನಾವು ಪ್ರಪ್ರಥಮವಾಗಿ ಏನು ಮಾಡೋಣ ಅಂತಂದರೆ ನೋಡಿದ ನಂತರ ಈ ಕನ್ನಡದ ಮೌಲ್ವಿ ಅಂತಕ್ಕಂಥ ಪಾಠಕ್ಕೆ ಪ್ರವೇಶ ಪಡೆಯೋಣ. ವಿದ್ಯಾರ್ಥಿಗಳೇ, ತಾವೆಲ್ಲ ಆಸಕ್ತಿಯಲ್ಲಿದ್ದೀರಿ, ಕುತೂಹಲದಲ್ಲಿದ್ದೀರಿ. ಯಾವಾಗ ನಾವು ತರಗತಿಗಳಲ್ಲಿ ಹೋಗಿ ಪಾಠ ಪ್ರವಚನಗಳನ್ನು ಕೇಳ್ತೀವಿ, ಯಾವಾಗ ನಾವು ಶಿಕ್ಷಕರ ಒಡನಾಟದಲ್ಲಿ ಪಾಠವನ್ನು ಕೇಳ್ತೀವಿ ಅಂತಕ್ಕಂಥ ಆಸಕ್ತಿ ಪ್ರತಿಯೊಬ್ಬರಿಗೂ ಇದ್ದಿರ್ತಕ್ಕಂಥದ್ದು. ಅದೇ ಆಸಕ್ತಿ ಶಿಕ್ಷಕರಲ್ಲೂ ಕೂಡ ಇದೆ. ಅದಕ್ಕೋಸ್ಕರವಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಈ ರೀತಿಯಾಗಿರ್ತಕ್ಕಂಥ ಪಾಠ ಪದ್ಯಗಳನ್ನು ನೋಡೋಣ ಅಂತ. ಈ ಕೃತಿಕಾರರ ಪರಿಚಯದಲ್ಲಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಇವರು ಕ್ರಿಸ್ತಶಕ 1904ರಲ್ಲಿ ಹಾಸನ ಜಿಲ್ಲೆಯ ಗೋರೂರಿನಲ್ಲಿ ಜನಿಸ್ತಾರ. ಅಂದರೆ ಇವರು ಜನಿಸಿರ್ತಕ್ಕಂಥದ್ದು 1904. ಜನ್ಮಸ್ಥಳ ಯಾವುದು ಅಂತಂದರೆ ಹಾಸನ ಜಿಲ್ಲೆಯ ಗೋರೂರು. ಗಾಂಧೀಜಿಯವರ ನೇರ ಸಂಪರ್ಕ ಹೊಂದಿದ್ದ ಇವರು ಗುಜರಾತ್ ವಿದ್ಯಾಪೀಠದ ವಿದ್ಯಾರ್ಥಿಯಾಗಿದ್ದರು. ಇವರು ಗಾಂಧೀಜಿಯವರ ಅನುಯಾಯಿಯಾಗಿದ್ದು ಗಾಂಧೀಜಿಯವರ ಜೊತೆಗೆ ಸಂಪರ್ಕದಲ್ಲಿದ್ದು ಇವರು ಓದಿರ್ತಕ್ಕಂಥದ್ದು ಗುಜರಾತಿನ ಒಂದು ವಿದ್ಯಾಪೀಠದಲ್ಲಿ ವಿದ್ಯಾರ್ಥಿಯಾಗಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿರ್ತಕ್ಕಂಥದ್ದು. ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸಿದ್ದಲ್ಲದೆ ಗಾಂಧಿ ತತ್ವದ ಪ್ರಸಾರದಲ್ಲಿ ತೊಡಗಿದ್ರು. ಕನ್ನಡ ನವೋದಯ ಗದ್ಯದ ಪ್ರಮುಖ ಲೇಖಕರಾದ ಇವರು ಸಣ್ಣ ಕತೆ, ಪ್ರಬಂಧ, ಪ್ರವಾಸ ಕಥನ, ಕಾದಂಬರಿ, ಜೀವನ ಚರಿತ್ರೆ, ಅನುವಾದ ಸೇರಿದಂತೆ ವಿವಿಧ ಪ್ರಕಾರಗಳಲ್ಲಿ ಸಾಹಿತ್ಯ ಕೃತಿಗಳನ್ನ ರಚಿಸಿದ್ದಾರೆ. ಶ್ರೀಯುತರದ್ದು ಬಹುಮುಖ ಪ್ರತಿಭೆ ಅಂತ ಹೇಳ್ತೀವಿ. ಒಂದೇ ಕಡೆಗೆ ಅವ್ರು ಏನು ಮಾಡಿಲ್ಲ ಅಂದರೆ ತಮ್ಮ ಸಾಹಿತ್ಯ ಕ್ಷೇತ್ರವನ್ನು ಬೆಳೆಸಿಕೊಂಡಿಲ್ಲ. ಪ್ರಬಂಧಕಾರರಾಗಿ ಜೀವನ ಚರಿತ್ರೆಗಳನ್ನ ಬರೀತಕ್ಕಂಥದ್ದಾಗಿರ್ಬೋದು, ಕಾದಂಬರಿ ಸಾಹಿತ್ಯದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರ್ತಕ್ಕಂಥದ್ದು, ಅದೇ ರೀತಿ ಪ್ರವಾಸ ಕಥನಗಳನ್ನ ಬರೆದಿರ್ತಕ್ಕಂಥದ್ದು, ಆಮೇಲೆ ಸಣ್ಣ ಕಥೆಗಳನ್ನು ಮಕ್ಕಳಿಗೆ ಆಸಕ್ತಿ ಕೆರಳಿಸ್ತಕ್ಕಂಥ ಸಣ್ಣ ಕಥೆ ಅಂತಕ್ಕಂಥ ಸಾಹಿತ್ಯವನ್ನು ಕೂಡ ಇವರು ಏನು ಮಾಡಿದರು ಅಂತಂದ್ರೆ ಬರೆದರು. ಈ ರೀತಿ ಹಲವಾರು ರೀತಿಯ ಸಾಹಿತ್ಯ ಪ್ರಕಾರಗಳನ್ನು ನಮ್ಮ ಕನ್ನಡಕ್ಕೆ ಕೊಡಮಾಡಿರ್ತಕ್ಕಂಥ, ಕನ್ನಡಕ್ಕೆ ಪರಿಚಯ ಮಾಡಿಕೊಂಡಿರ್ತಕ್ಕಂಥ ಇವರು ಕೆಲವೊಂದು ಕೃತಿಗಳನ್ನು ನೋಡುವುದಾದರೆ, ಅವುಗಳನ್ನ ಹೆಸರಿಸುವುದಾದರೆ ಗರುಡಗಂಬದ ದಾಸಯ್ಯ, ಮೆರವಣಿಗೆ, ಹೇಮಾವತಿ ತೀರದಲ್ಲಿ, ಪುನರ್ಜನ್ಮ, ನಮ್ಮೂರಿನ ರಸಿಕರು ಇವರ ಪ್ರಮುಖ ಕೃತಿಗಳು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದನ್ನು ಆಯ್ಕೆ ಮಾಡಿಕೊಂಡ್ರೆ ಗರುಡಗಂಬದ ದಾಸಯ್ಯ, ಮೆರವಣಿಗೆ, ಹೇಮಾವತಿ ತೀರದಲ್ಲಿ, ಪುನರ್ಜನ್ಮ ಮತ್ತು ನಮ್ಮೂರಿನ ರಸಿಕರು ಅಂತಕ್ಕಂಥ ಕೃತಿಗಳನ್ನ ಬರೀತಾರೆ. ಜೊತೆಗೆ ಅಮೇರಿಕಾದಲ್ಲಿ ಗೋರೂರು ಅಂತಕ್ಕಂಥ ಒಂದು ಪ್ರವಾಸ ಕಥನವನ್ನು ಬರೀತಾರೆ. ವಿದ್ಯಾರ್ಥಿಗಳೇ, ಪ್ರವಾಸ ಕಥನ ಅಂದರೆ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ನಾವು ಕೈಗೊಂಡ ಪ್ರವಾಸದಲ್ಲಿ ನಮಗಾಗಿರ್ತಕ್ಕಂಥ ಅನುಭವಗಳನ್ನು, ನಾವು ನೋಡಿರ್ತಕ್ಕಂಥ ದೃಶ್ಯಗಳನ್ನು, ನಾವು ನೋಡಿರ್ತಕ್ಕಂಥ ನೋಟಗಳನ್ನು ಏನು ಮಾಡ್ತಾರೆ ಲೇಖಕರಾಗಿರ್ತಕ್ಕಂಥವ್ರು ಅಂದರೆ ಬರಹದ ರೂಪದಲ್ಲಿ ಬರೆದಿಟ್ರೆ ಅದೇನಾಯಿತು ಅಂದರೆ ಪ್ರವಾಸ ಕಥನ. ನಮ್ಮ ಗೋರೂರವರು ಅಮೇರಿಕಕ್ಕೆ ಪ್ರವಾಸ ಹೋಗಿರ್ತಕ್ಕಂಥ ಸಮಯದಲ್ಲಿ ಅವರಿಗಾಗಿರ್ತಕ್ಕಂಥ ಅನುಭವನ ಅಮೇರಿಕಾದಲ್ಲಿ ಗೋರೂರು ಅಂತಕ್ಕಂಥ ಪ್ರವಾಸ ಕಥನವನ್ನು ಬರೆದಿದ್ದಾರೆ. ಇಷ್ಟೆಲ್ಲ ಸಾಹಿತ್ಯ ಕೃಷಿಯನ್ನು ಮಾಡಿರ್ತಕ್ಕಂಥ ಗೋರೂರವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ
ಲಭಿಸಿತು. ಜೊತೆಗೆ ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಿಲಿಟ್ ಪದವಿ ಕೂಡ ಇವರು ಏನು ಮಾಡಿಕೊಂಡ್ರು ಅಂದರೆ ಇವರಿಗೆ ಕೊಡಮಾಡಲಾಯಿತು ಅಂತ. 1967ರಲ್ಲಿ ತರೀಕೆರೆಯಲ್ಲಿ ನಡೆದ ಜಾನಪದ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಹಲವಾರು ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ 1967ರಲ್ಲಿ ತರೀಕೆರೆಯಲ್ಲಿ ನಡೆದಿರ್ತಕ್ಕಂಥ ಜಾನಪದ ಸಮ್ಮೇಳನದಲ್ಲಿ ಇವರನ್ನು ಅಧ್ಯಕ್ಷ ಸ್ಥಾನದಲ್ಲಿ ಕೂಡಿಸಿರ್ತಕ್ಕಂಥದ್ದು. ಆಮೇಲೆ 1982ರಲ್ಲಿ ಸಿರ್ಸಿಯಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಕೂಡ ಇವರಾಗಿದ್ದರು. ಪ್ರತಿ ವರ್ಷ ನಡೀತಕ್ಕಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯಲ್ಲಿ ಇವರು 1982ರಲ್ಲಿ ಎಲ್ಲಿ ನಡೆದಿತ್ತಪ್ಪ ಅದು ಅಂತಂದರೆ ಸಿರ್ಸಿನಲ್ಲಿ ನಡೆದಿತ್ತು. ಆ ಸಿರ್ಸಿಯಲ್ಲಿ ನಡೆದಿರ್ತಕ್ಕಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ನಮ್ಮ ಗೋರೂರವರು ಆಗಿದ್ದರು ಅಂತ. ಇಷ್ಟೆಲ್ಲ ವಿದ್ಯಾರ್ಥಿಗಳೇ ನಮಗೆ ಬೇಕಾಗಿರ್ತಕ್ಕಂಥದ್ದು. ಪ್ರತಿ ಪಾಠ ಮತ್ತು ಪದ್ಯ ಬರೆದಿರ್ತಕ್ಕಂಥ ಲೇಖಕರ ಪರಿಚಯ ನಮ್ಮ ಪರೀಕ್ಷೆಗಳಲ್ಲಿ ನಮಗೆ ಬರ್ತಕ್ಕಂಥದ್ದು 3 ಅಂಕದ ಪ್ರಶ್ನೆ. ಒಬ್ಬ ಲೇಖಕ, ಒಬ್ಬ ಕವಿ ಅಂತ ಕೇಳ್ತಾರೆ. ಪದ್ಯ ಬರೆದಿರ್ತಕ್ಕಂಥವ್ರೊಬ್ಬರು, ಗದ್ಯವನ್ನು ಬರೆದಿರ್ತಕ್ಕಂಥವ್ರು ಒಬ್ಬರು. ಈ ರೀತಿ 6 ಅಂಕಗಳಿಗೆ ನಾವೇನು ಮಾಡಬೇಕಾಗ್ತದೆ ಅಂತಂದರೆ ಪರೀಕ್ಷೆಯಲ್ಲಿ ಕವಿ ಕೃತಿ ಪರಿಚಯಕ್ಕೆ ಸಿದ್ಧರಾಗಬೇಕಾಗ್ತದೆ. ಅದಕ್ಕೋಸ್ಕರ ವಾಕ್ಯದ ರೂಪದಲ್ಲಿರ್ತಕ್ಕಂತಹ ನಮ್ಮ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ನೋಡೋದಾದರೆ ಎಷ್ಟೆಲ್ಲ ಬರೀಬೇಕು ನಾವು ಅಂತಂದರೆ, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು 1900 ಎಷ್ಟರಲ್ಲಿ ಜನಿಸಿದರು? 4ರಲ್ಲಿ. ಎಲ್ಲಿ? ಹಾಸನ ಜಿಲ್ಲೆಯ ಗೋರೂರಿನಲ್ಲಿ ಜನಿಸಿದರು. ಇವರು ಬರೆದಿರ್ತಕ್ಕಂಥ ಪ್ರಮುಖ ಕೃತಿಗಳು ಗರುಡಗಂಬದ ದಾಸಯ್ಯ, ಮೆರವಣಿಗೆ, ಹೇಮಾವತಿ ತೀರದಲ್ಲಿ, ಪುನರ್ಜನ್ಮ, ನಮ್ಮೂರಿನ ರಸಿಕರು. ಜೊತೆಗೆ ಒಂದು ಪ್ರವಾಸ ಕಥನವನ್ನು ಬರೆದರು. ಯಾವುದು ಪ್ರವಾಸ ಕಥನ ಅಂತಂದರೆ ಅಮೇರಿಕಾದಲ್ಲಿ ಗೋರೂರು. ಇಷ್ಟನ್ನು ನಾವು ನೆನಪಿಟ್ಟರೆ ಸಾಕು. ಜೊತೆಗೆ ಅವ್ರಿಗೆ ಸಂದಿರತಕ್ಕಂಥ ಪ್ರಶಸ್ತಿಗಳು, ಅದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗೌರವ ಡಿಲಿಟ್ ಪದವಿ, ಈ 2ನ್ನು ಪಡ್ಕೊಂಡಿರ್ತಕ್ಕಂಥ ಇವರು ಸಿರ್ಸಿಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು ಅಂತಕ್ಕಂಥದ್ದು ನಮ್ಗೆ ಇರಬೇಕು. ಇಷ್ಟು ನಾವೇನು ಮಾಡಿದೀವಿ ಅಂತಂದರೆ ಗೋರೂರವರ ಕುರಿತಾದ ಸಂಕ್ಷಿಪ್ತ ಪರಿಚಯವನ್ನು ನೋಡಿಕೊಂಡ್ವಿ. ಇದಾದ ಮೇಲೆ ಈ ಒಂದು ಆಶಯಭಾವ ಪ್ರತಿಯೊಬ್ಬ ಲೇಖಕ ಆಗಲಿ ಅಥವಾ ಕವಿಯಾಗಲಿ ತನ್ನ ಬರವಣಿಗೆಯಲ್ಲಿ ತಾನು ಬರೀಬೇಕು ಅಂತಂದರೆ ಒಂದು ಆಶಯ ಭಾವನೆಯನ್ನು ಇಟ್ಕೊಂಡಿರ್ತಾನೆ. ಉದಾಹರಣೆಗೆ ನಾವೇನೋ ಕೆಲಸ ಮಾಡಬೇಕು ಅಂತಂದರೆ ಅದರ ಕುರಿತು ನಮಗೆ ಆಸಕ್ತಿ ಇರ್ತದೆ. ಅದಕ್ಕೆ ತಕ್ಕಂತೆ ನಾವೇನು ಮಾಡಿರ್ತೀವಿ ಅಂತಂದರೆ ನಮ್ಮದೇ ಆಗಿರ್ತಕ್ಕಂತಹ ಕಲ್ಪನೆಗಳನ್ನು, ಕನಸನ್ನು ಅಥವಾ ಆಶಯವನ್ನು ಇಟ್ಕೊಂಡು ಆ ಕೆಲಸ ಕಾರ್ಯವನ್ನು ಕೈಗೊಳ್ತೀವಿ. ಅದೇ ರೀತಿಯಲ್ಲಿ ನಮ್ಮ ಲೇಖಕರು ಒಂದು ಆಶಯ ಭಾವನೆಯನ್ನು ಇಟ್ಕೊಂಡು ಏನು ಮಾಡಿದರು ಅಂತಂದರೆ ಈ ಒಂದು ಕನ್ನಡ ಮೌಲ್ವಿ ಅಂತಕ್ಕಂಥ ಸಣ್ಣ ಕಥೆಯನ್ನು ಬರೆದ್ರು. ಏನಿದಪ್ಪ ಅವರ ಆಶಯ ಭಾವ ಅಂತಂದರೆ, ಬಹು ಸಂಸ್ಕೃತಿಯ ಸರ್ವಧರ್ಮ ಸಮನ್ವಯದ ಈ ನಾಡಿನಲ್ಲಿ ಹಿಂದೂ ಮುಸ್ಲಿಂ ಐಕ್ಯ ಸಾರುವ ಅನೇಕ ನಿದರ್ಶನಗಳು ನಮ್ಮ ಮುಂದಿವೆ. ನಮ್ಮ ದೇಶ ಎಂಥದ್ದದ ಅಂತಂದರೆ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಕಂಡ ದೇಶ ಅಂತ ಹೇಳ್ತೀವಿ. ಹಲವಾರು ಜಾತಿಗಳು, ಹಲವಾರು ಧರ್ಮಗಳು, ಹಲವಾರು ಪಂಥಗಳು ನಮ್ಮ ದೇಶದಲ್ಲಿ ಬಂದಿರತಕ್ಕಂಥದ್ದು. ಇದ್ರೂ ಕೂಡ ಹಿಂದೂ ಮುಸ್ಲಿಂ ಭಾಯಿ ಅಂತಕ್ಕಂಥದ್ದು, ನಾವೆಲ್ಲ ಒಂದೇ ಅಂತಕ್ಕಂಥ ಒಂದು ಐಕ್ಯತೆ ಮನೋಭಾವ, ಭಾವೈಕ್ಯತೆ ಮನೋಭಾವ ಪ್ರತಿಯೊಬ್ಬರಲ್ಲಿ ಇರ್ತಕ್ಕಂಥದ್ದಕ್ಕೆ ಉದಾಹರಣೆಗಳನ್ನ ನಾವು ನೋಡ್ತಾನೆ ಬಂದಿದ್ದೀವಿ. ಇದಕ್ಕೆ ಆದಿಯಾಗಿ ನಾವು ಏನು ಮಾಡ್ಬೋದು ಅಂದರೆ 8ನೇ ತರಗತಿಯಲ್ಲಿರ್ತಕ್ಕಂಥ ಮಗ್ಗದ ಸಾಹೇಬ ಪಾಠದಲ್ಲಿ ಹಿಂದೂ ಮುಸ್ಲಿಮರು ಹಳ್ಳಿಗಳಲ್ಲಿ ತಮ್ಮ ತಮ್ಮ ಹಬ್ಬದ ಸಂಭ್ರಮಾಚರಣೆಗಳಲ್ಲಿ ಮುಸ್ಲಿಂ ಬಂಧುಗಳು ಹಿಂದೂಗಳು ಮುಸ್ಲಿಂ ಬಾಂಧವರನ್ನು ಯಾವ ರೀತಿ ಆಹ್ವಾನಿಸ್ತಾ ಇದ್ದರು, ಯಾವ ರೀತಿ ಅವರಿಗೆ ಉಪಚಾರವನ್ನು ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನು ನೋಡ್ತೀವಿ. ಇದನ್ನೆಲ್ಲ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ ನಮ್ಮ ದೇಶದಲ್ಲಿ ಜಾತಿಗಳು 2 ಆಗಿರ್ಬೋದು, ಆದರೆ ನಾವೆಲ್ಲ ಭಾರತೀಯರು ಅಂತಕ್ಕಂಥ ಮನೋಭಾವನೆ ಈ ಆಶಯವನ್ನು ಇಟ್ಕೊಂಡೇ ಈ ಕನ್ನಡ ಮೌಲ್ವಿ ಅಂತಕ್ಕಂಥದ್ದು ಬರೀತಾರೆ. ಈ ಕನ್ನಡ ಮೌಲ್ವಿ ಪಾಠದಲ್ಲಿ ಮೌಲ್ವಿಯೊಬ್ಬರು ಖುರಾನ್ ಧರ್ಮ ಗ್ರಂಥದೊಡನೆ ಕುಮಾರವ್ಯಾಸ ಭಾರತ, ರಾಮಾಯಣ, ಭಗವದ್ಗೀತೆ ಗ್ರಂಥಗಳನ್ನು ಓದಿ ಗೌರವ ಕೊಡುತ್ತಾರೆ. ಮೌಲ್ವಿ ಅಂತಂದರೆ ಹೇಳ್ತೀವಿ ನಾವು, ಯಾರನ್ನು ಮೌಲ್ವಿ ಅಂತ ಕರಿಬೇಕು ಅಂದರೆ ಈ ಮೌಲ್ವಿಯವರು ಏನಾಗಿದ್ದರು ಅಂತಂದರೆ ಒಬ್ಬ ಮುಸ್ಲಿಂ ಗುರುವನ್ನು ಮೌಲ್ವಿ ಅಂತ ಕರೀತಾರೆ. ಜಾತಿಯಿಂದ ಮುಸ್ಲಿಮರಾಗಿರ್ತಕ್ಕಂಥ ಮುಸ್ಲಿಮರ ಗುರು ಆಗಿರ್ತಕ್ಕಂಥ ಈ ಮೌಲ್ವಿಯವರ ಕೈಯಲ್ಲಿ ಏನಿತ್ತು ಅಂತಂದರೆ ಆ ಹಿಂದೂಗಳ ಧರ್ಮಗ್ರಂಥವಾಗಿರ್ತಕ್ಕಂತಹ ಹಿಂದೂಗಳ ಪವಿತ್ರ ಗ್ರಂಥಗಳಾಗಿರ್ತಕ್ಕಂಥ ಕುಮಾರವ್ಯಾಸ ಬರೆದಿರ್ತಕ್ಕಂಥ ಕುಮಾರವ್ಯಾಸ ಭಾರತ, ವಾಲ್ಮೀಕಿಯವರು ಬರೆದಿರ್ತಕ್ಕಂಥ ರಾಮಾಯಣ, ಭಗವದ್ಗೀತೆ, ಈ ಎಲ್ಲ ಗ್ರಂಥಗಳು ಅವ್ರ ಹತ್ರ ಇರ್ತಕ್ಕಂಥದ್ದನ್ನು ನಮ್ಮ ಗೋರೂರವರು ಸೂಕ್ಷ್ಮವಾಗಿ ಏನು ಮಾಡ್ತಾರೆ ಅಂದ್ರೆ ವೀಕ್ಷಿಸ್ತಾರೆ, ನೋಡ್ತಾರೆ. ನೋಡಿ
ಎಲ್ಲ ಧರ್ಮಗಳು ಗೌರವ ಕೊಡುತ್ತಾರೆ. ಎಲ್ಲ ಧರ್ಮಗ್ರಂಥಗಳು ಮನುಷ್ಯ ಒಳ್ಳೆಯವನಾಗಿರಬೇಕು ಎಂಬ ಉದಾತ್ತ ತತ್ವವನ್ನು ಸಾರುತ್ತವೆ ಎಂಬುದನ್ನು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಜೊತೆಗೆ ಮಾತನಾಡುತ್ತಾ ತಿಳಿಸುತ್ತಾರೆ. ಅಮೌಲಿಯವರು ಜಾತಿಯಿಂದ ಮುಸ್ಲಿಮರಾಗಿದ್ದರೂ ಕೂಡ ಅನೇಕ ಹಿಂದೂ ಗ್ರಂಥಗಳನ್ನ ಓದಿ ಅವುಗಳ ಬಗ್ಗೆ ಅವರು ವ್ಯಕ್ತಪಡಿಸಿರ್ತಕ್ಕಂಥ ಭಾವನೆಯನ್ನು ಕಂಡು ನಮ್ಮ ಗೋರೂರವ್ರಿಗೆ ಭಾಳ ಸಂತೋಷ ಆಗ್ತದೆ. ಅವ್ರು ಹೇಳ್ತಾರೆ, ಧರ್ಮಗಳು ಬೇರೆ ಬೇರೆ ಆಗಿರ್ಬೋದು, ಆದರೆ ಯಾವುದೇ ಧರ್ಮಗ್ರಂಥಗಳಿರಲಿ, ಯಾವುದೇ ಕೃತಿಗಳಿರಲಿ, ಏನು ಮಾಡೋಂಗಿಲ್ಲ ಅಂದ್ರೆ ಮನುಷ್ಯನಿಗೆ ಕೆಟ್ಟದ್ದನ್ನು ಬೋಧಿಸೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಧರ್ಮಗಳ ಆಶೆಯೂ ಕೂಡ ಏನದ ಅಂತಂದರೆ ನಾವೆಲ್ಲ ಒಂದೇ ಅಂತಕ್ಕಂಥ ಮನೋಭಾವನೆಯನ್ನು ಮೂಡಿಸ್ತಕ್ಕಂಥದ್ದು, ನಮ್ಮಲ್ಲಿರ್ತಕ್ಕಂತಹ ಕೆಟ್ಟದ್ದನ್ನು ಅಳಿಸಿ ಹಾಕ್ತಕ್ಕಂಥದ್ದು, ಒಳ್ಳೆಯದನ್ನು ಒಡಮೂಡಿಸಿಕೊಳ್ತಕ್ಕಂಥ ಭಾವನೆಯನ್ನೇ ಪ್ರತಿಯೊಂದು ಧರ್ಮಗಳು ಹೇಳ್ತವ ಅಂತಕ್ಕಂಥ ಮಾತು ಮೌಲ್ಯವರು ಹೇಳಿದಾಗ ಗೋರೂರಿಗೆ ಬಹಳಷ್ಟು ಸಂತೋಷ ಆಗ್ತದೆ. ಈ ಒಂದು ಅಭಿಪ್ರಾಯವನ್ನು ಇಬ್ಬರು ಏನು ಮಾಡ್ತಾರೆ ಅಂತಂದ್ರೆ, ಊರಿಗೆ ಹೋಗ್ತಕ್ಕಂಥ ಪ್ರಯಾಣದ ಸಂದರ್ಭದಲ್ಲಿ ಲೇಖಕರಂತಿಗೆ ಕನ್ನಡ ಮೌಲ್ವಿ ಏನಾಗ್ತಾರೆ ಅಂತಂದ್ರೆ ಸಿಕ್ಕಿರ್ತಕ್ಕಂಥದ್ದು ಆ ಪ್ರಯಾಣದ ಸಮಯದಲ್ಲಿನೇ ಅವರಿಬ್ಬರು ಆತ್ಮೀಯರಾಗಿರ್ತಕ್ಕಂಥ ಒಂದು ಪ್ರಸಂಗವನ್ನು ನಾವು ನೋಡ್ತೀವಿ. ಜೊತೆಗೆ ಕೇವಲ ಮುಸಲ್ಮಾನ್ ಮೌಲ್ವಿ ಅಲ್ಲ, ಕನ್ನಡದ ಮೌಲ್ವಿಯೂ ಆಗಿದ್ದಾರೆ. ಇವರೇನಾಗಿದ್ದಾರೆ ಅಂತಂದರೆ ಕನ್ನಡದ ಮೌಲ್ವಿ ಅಷ್ಟೇ ಅಲ್ಲ, ಮುಸ್ಲಿಮರ ಧರ್ಮಗುರು ಅಷ್ಟೇ ಅಲ್ಲ, ಇವರು ಕನ್ನಡ ಭಾಷೆಯ ಗುರು ಕೂಡ ಆಗಿರ್ತಕ್ಕಂಥದ್ದು ನಮಗೆ ಹೆಮ್ಮೆಯ ವಿಷಯ ಅಂತ ನಮ್ಮ ಗುರುರವರು ನಮಗೆ ಹೇಳ್ತಾರೆ. ಮೌಲ್ವಿಗಳು ಪ್ರೀತಿಯಿಂದ ಅಪ್ಪಿಕೊಂಡು ಹಿಂದೂ ಮುಸ್ಲಿಂ ಪರಸ್ಪರ ಪ್ರೀತಿ ಸಹಕಾರ ಸಹಬಾಳ್ವೆಯಿಂದ ಆ ಸಹಬಾಳ್ವೆಯ ದ್ಯೋತಕವಾಗಿರುತ್ತಾರೆ. ಈ ಮೌಲ್ಯವೃದ್ಧಿಯ ಹಂಬಲವೇ ಈ ಕಥೆಯ ಆಶಯ ಭಾವವಾಗಿದೆ. ಗುರುರವರು ಏನು ಹೇಳ್ತಾರೆ ಅಂತಂದರೆ, ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಬೇಕು, ಅತಿ ಪ್ರೀತಿಯಿಂದ ಹಿಂದೂ ಮುಸ್ಲಿಂ ನಾವೆಲ್ಲ ಒಂದೇ ತಾಯಿಯ ಮಕ್ಕಳು, ಭಾರತ ಮಾತೆಯ ಮಕ್ಕಳು ಅಂತಕ್ಕಂಥ ಮನೋಭಾವನೆಯಿಂದ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಒಬ್ಬರ ಸುಖ ದುಃಖಗಳಲ್ಲಿ ಒಬ್ಬೊಬ್ಬರು ಭಾಗಿಯಾಗಿ ಪ್ರೀತಿ ಸಹಬಾಳ್ವೆ ಸಹನೆ ಪರಸ್ಪರ ಪ್ರೀತಿಗಳನ್ನ ಹಂಚ್ಕೊಂಡು ಬಾಳಿದ್ರೆ ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ಒಂದು ಸಂಸ್ಕೃತಿ ಇದೆಲ್ಲವನ್ನು ಇಟ್ಕೊಂಡು ನಾವು ಒಳ್ಳೆಯ ಭಾವನೆಯನ್ನು ಇಟ್ಕೊಂಡಿದ್ದೇ ಆದರೆ ನಾವೆಷ್ಟು ಶ್ರೀಮಂತರು ಅಂತಕ್ಕಂಥ ಮನೋಭಾವನೆಯನ್ನು ಇಟ್ಕೊಂಡು ಈ ಒಂದು ಕನ್ನಡ ಮೌಲ್ವಿ ಅಂತಕ್ಕಂಥ ಪಾಠವನ್ನು ಬರೀತಾರೆ ನಮ್ಮ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು. ಈ ಪಾಠವನ್ನು ಗೋರೂರು ರಾಮಸ್ವಾಮಿಯವರು ಬರೆದಿರ್ತಕ್ಕಂಥ ಕೃತಿಗಳನ್ನ ನೋಡ್ತೀವಿ. ಯಾವ ಕೃತಿಯಿಂದ ಈ ಒಂದು ಭಾಗವನ್ನು ಆಯ್ಕೆ ಮಾಡ್ಕೊಂಡ್ವಿ, ಯಾವ ಕಥಾ ಸಂಕಲನ, ಹಲವಾರು ಕಥೆಗಳನ್ನ ಸೇರಿಸಿ ಒಂದು ಸಂಕಲನವನ್ನು ಮಾಡಿರ್ತಾರೆ. ಸಂಕಲನ ಅಂದರೆ ಗೊತ್ತು ಮಕ್ಕಳು ನಿಮಗೆ, ಕೂಡಿಸುವುದು ಅಂತ. ಅಂದರೆ ಹಲವಾರು ಕಥೆಗಳನ್ನ ಕೂಡಿಸಿ ಒಂದೇ ಒಂದು ಪುಸ್ತಕದ ರೂಪದಲ್ಲಿ ತರ್ತಾರೆ. ಅದನ್ನು ಸಂಕಲನ, ಕಥಾ ಸಂಕಲನ ಅಂತ ಕರಿತೀವಿ. ಆ ಕಥಾ ಸಂಕಲನಕ್ಕೆ ಒಂದು ಹೆಸರನ್ನು ಏನು ಮಾಡಿಬಿಡ್ತಾರೆ ಅಂದರೆ ಇಟ್ಟಿರ್ತಾರೆ. ಒಳಗಿರ್ತಕ್ಕಂಥದ್ದು ಒಂದೊಂದಕ್ಕೆ ಬೇರೆ ಹೆಸರುಗಳಿರ್ತವೆ. ಜೊತೆಗೆ ಎಲ್ಲ ಸಂಕಲನಕ್ಕೆ ಕೂಡಿದ ಮೇಲೆ ಒಂದು ಹೆಸರನ್ನು ಇಟ್ಟಿರ್ತಾರೆ ಆ ಕೃತಿಗೆ. ಇದು ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು ಅಂತ. ಯಾವುದದು? ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು ಅಂತ ತಿಳ್ಕೊಂಡು ಒಂದು ಕಥಾ ಸಂಕಲನವನ್ನು ಬರೀತಾರೆ. ಆ ಸಂಕಲನದಲ್ಲಿನೇ ನಮ್ಮ ಕನ್ನಡ ಮೌಲ್ವಿ ಅಂತಕ್ಕಂಥ ಒಂದು ಸಣ್ಣ ಕಥೆ ಇರ್ತಕ್ಕಂಥದ್ದು ನೋಡ್ತೀವಿ. ಇದಾದಮೇಲೆ ಒಂದಿಷ್ಟು ಪದಗಳ ಅರ್ಥ ನೋಡಬೇಕಾಗ್ತದೆ. ಗೊತ್ತಿಲ್ಲದೆ ಇರತಕ್ಕಂಥ ಕೆಲವೊಂದು ಹೊಸ ಪದಗಳು ಬಂದರೆ ಅದನ್ನು ನಾವು ಏನು ಮಾಡಬೇಕಾಗ್ತದೆ ಅಂದರೆ, ಕನ್ನಡದಲ್ಲಿ ಒಂದು ಪದಕ್ಕೆ ಒಂದೇ ಅರ್ಥ ಇಲ್ಲ, ಹಲವಾರು ಅರ್ಥಗಳನ್ನ ನೋಡಿರ್ತಕ್ಕಂಥದ್ದು. ಇಲ್ಲಿ ಗೊತ್ತಿಲ್ಲದೆ ಇರತಕ್ಕಂಥ ಒಂದೆರಡು ಪದಗಳನ್ನ ಕೊಟ್ಟಿದ್ದಾರೆ ಅಷ್ಟೇನು ಬಿರಿಯಾಗಿರ್ತಕ್ಕಂಥದ್ದು ಕಠಿಣ ಪಾಠ ಏನಲ್ಲ. ಏನಿದು ಅನಿರ್ವಚನೀಯ ಅಂತಕ್ಕಂಥ ಮಾತು ಬರ್ತದೆ. ಏನಿದು ಅನಿರ್ವಚನೀಯ ಅಂತಂದರೆ ಮಾತಲ್ಲಿ ವರ್ಣಿಸಲು ಸಾಧ್ಯವಾಗದ ಯಾವುದಕ್ಕೆ ನಾವು ಅನಿರ್ವಚನೀಯ ಅಂತ ಕರಿಬೇಕು. ಅನಿರ್ವಚನೀಯ ಅಂತಂದರೆ ಅದನ್ನು ಮಾತಿನಿಂದ ಹೊಗಳೋದಕ್ಕೆ ಸಾಧ್ಯನೇ ಇಲ್ಲ, ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತಂದರೆ ಅದನ್ನು ಅನಿರ್ವಚನೀಯ ಅಂತ ಕರಿತೀವಿ. ಅದರ ಅರ್ಥ. ಇನ್ನು ಎರಡನೇದು ಉದಾತ್ತ. ಏನಿದು ಉದಾತ್ತ ಅಂದರೆ ಉನ್ನತವಾಗಿರ್ತಕ್ಕಂಥ ವಿಚಾರಗಳನ್ನ ಹೊಂದಿರತಕ್ಕಂಥದ್ದು, ದೊಡ್ಡ ಸ್ಥಿತಿಯಿಂದ ಇರತಕ್ಕಂಥದ್ದು ಅಂತ. ಇನ್ನು ಮೌಲ್ವಿ ಅಂದರೆ ಮುಸ್ಲಿಂ ಗುರು ಅಂತ ಆಗಲೇ ನೋಡಿದ್ದೀವಿ. ರಸಹೀನ ಅಂದರೆ ಸತ್ವಹೀನ. ರಸಯುಕ್ತ ಅಂತಂದರೆ ರಸಭರಿತವಾಗಿತ್ತು ಅಂತಂದರೆ ಬಹಳಷ್ಟು ರುಚಿಕರವಾಗಿರತಕ್ಕಂಥದ್ದು. ರಸಹೀನ ಅಂದ್ರಲ್ಲಿ ರಸನೇ ಇಲ್ಲ, ಸತ್ವನೇ ಇಲ್ಲ, ಎಲ್ಲ ಸತ್ವ ಕಳ್ಕೊಂಡ್ಮೇಲೆ ಅದೇನಾಗ್ತದೆ ಸತ್ವಹೀನ ಅಥವಾ ರಸಹೀನ ಆಗ್ತಕ್ಕಂಥದ್ದು. ಇಷ್ಟನ್ನು ನಾವೇನು ಮಾಡಿದ್ದೀವಿ ಅಂದರೆ ಈ ಪಾಠದಲ್ಲಿ ಬರ್ತಕ್ಕಂತಹ ಲೇಖಕರ ಪರಿಚಯ ಜೊತೆಗೆ ಆಶಯ ಭಾವನೆಯನ್ನು ನೋಡ್ಕೊಂಡಿದ್ದೀವಿ. ಮಕ್ಕಳೇ, ಇನ್ಮೇಲೆ ನಾವೇನು ಮಾಡ್ಬೋದು ಅಂದರೆ ಈ ಪಾಠವನ್ನು ಪ್ರವೇಶ ಮಾಡ್ಬೋದಲ್ಲ, ಹೌದಾ? ಸರಿ, ಮಾಡೋಣ ಅಂತ. ಪಾಠದ ಪ್ರವೇಶಕ್ಕೆ ಹೋಗಬೇಕಾದ್ರೆ ಗದ್ಯ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಸಣ್ಣ ಕಥೆಯು ಒಂದು. ಗದ್ಯ ಸಾಹಿತ್ಯದಲ್ಲಿ ಹಲವಾರು ಪ್ರಕಾರದ ಸಾಹಿತ್ಯ ಪ್ರಕಾರಗಳನ್ನ ನೋಡ್ತೀವಿ ವಿದ್ಯಾರ್ಥಿಗಳೇ. ನೋಡಿದ್ರಿ 8ನೇ ತರಗತಿಯಲ್ಲಿ ಸಣ್ಣ ಕತೆ
ಯಾವುದು? ಮಗ್ಗದ ಸಾಹೇಬ. 8 ಪಾಠಗಳು ಕೂಡ 8 ಗದ್ಯ ಪಾಠಗಳು 8 ಪ್ರಕಾರದ ಸಾಹಿತ್ಯ ಪ್ರಕಾರದಲ್ಲಿರ್ತಕ್ಕಂಥದ್ದನ್ನು ನೋಡ್ತೀವಿ. ಅಂಥ ಸಾಹಿತ್ಯ ಪ್ರಕಾರಗಳು ಒಂದು ಪ್ರಬಂಧ ಸಾಹಿತ್ಯ ಆಗಿರ್ಬೋದು, ಪ್ರವಾಸ ಕಥನ ಆಗಿರ್ಬೋದು, ಆಮೇಲೆ ಕಾದಂಬರಿ ಆಗಿರಬಹುದು, ಜೊತೆಗೆ ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಪ್ರಬಂಧಗಳಾಗಿರಬಹುದು, ಕಥೆಗಳಾಗಿರಬಹುದು, ಹಲವಾರು ಪ್ರಕಾರದ ಸಾಹಿತ್ಯವನ್ನು ನೋಡ್ತೀವಿ. ಅದರಲ್ಲಿ ಇದು ಕೂಡ ಸಣ್ಣ ಕಥೆ ಅಂತಕ್ಕಂಥದ್ದು ಕೂಡ ಒಂದು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಯಶವಂತ್ ಚಿತ್ತಾಲ್, ಅನುಪಮ ನಿರಂಜನ್, ಸಾರಾ ಅಬೂಬಕ್ಕರ್ ಮೊದಲಾದವರು ಈ ಸಣ್ಣ ಕಥಾ ಸಾಹಿತ್ಯ ಪ್ರಕಾರಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಯಾರಪ್ಪ? ಒಂದೊಂದು ಸಾಹಿತ್ಯ ಪ್ರಕಾರದಲ್ಲಿ ಒಬ್ಬೊಬ್ಬರು ಏನಾಗಿರ್ತಕ್ಕಂಥದ್ದು ಅಂದರೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಉದಾಹರಣೆಗೆ ಹಳಗನ್ನಡದಲ್ಲಿ ಹೋದರೆ ಚಂಪೂ ಕವಿ ಅಂತಲೇ ಕರೀತಾರೆ ಷಡಕ್ಷರ ದೇವನನ್ನು. ಚಂಪೂ ಸಾಹಿತ್ಯವನ್ನು ಹೆಚ್ಚಾಗಿ ಬಳಸ್ಕೊಂಡಿರ್ತಕ್ಕಂಥವ್ರು. ಇನ್ನು ಷಟ್ಪದಿಯ ಬ್ರಹ್ಮ ಅಂತ ಕರಿತೀವಿ, ಯಾರವನು? ರಾಘವಾಂಕ. ರಗಳೆ ಕವಿ ಅಂತ ಕರಿತೀವಿ, ಯಾರವನು? ಹರಿಹರ. ಈ ರೀತಿಯಲ್ಲಿ ಕೆಲವೊಂದು ಕವಿಗಳೇನು ಮಾಡಿದ್ರು, ಒಂದೊಂದೇ ರೀತಿಯಾಗಿರ್ತಕ್ಕಂಥ ಸಾಹಿತ್ಯವನ್ನು ರಚನೆ ಮಾಡ್ತಾ ಹೋದರು. ಇದರಲ್ಲಿ ಯಾರ್ಯಾರಪ್ಪ ಈ ಚಂಪು ಸಾಹಿತ್ಯವನ್ನು ರಚನೆ ಮಾಡಿರ್ತಕ್ಕಂಥವ್ರು ಯಾರ್ಯಾರು ಅಂತ ಹೇಳ್ತೀವಿ ನಾವು? ರನ್ನ, ಪಂಪ, ಪೊನ್ನ, ಜನ್ನ, ಇತ್ತೀಚೆಗೆ ಬಂದಿರತಕ್ಕಂಥ 16ನೇ ಶತಮಾನದಲ್ಲಿ ಷಡಕ್ಷರ ದೇವ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಇಷ್ಟೆಲ್ಲ ಜನರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಾಗಿರ್ಬೋದು, ಯಶವಂತ್ ಚಿತ್ತಾಲ್ ಅವರು, ಅನುಪಮ ನಿರಂಜನ್, ಸಾರಾ ಅಬೂಬಕ್ಕರ್ ಇವರೆಲ್ಲ ಏನು ಮಾಡಿದ್ರು ಅಂದರೆ ಸಣ್ಣ ಕಥಾ ಸಾಹಿತ್ಯವನ್ನು ಕಟ್ಟಿ ಬೆಳೆಸಿರ್ತಕ್ಕಂಥವ್ರು, ಒಂದು ಸಾಹಿತ್ಯ ಪ್ರಕಾರವನ್ನು ಕನ್ನಡಕ್ಕೆ ಕೊಟ್ಟಿರ್ತಕ್ಕಂಥವ್ರು ಅಂತ, ಆ ಸಾಹಿತ್ಯ ಪ್ರಕಾರವನ್ನು ಶ್ರೀಮಂತಗೊಳಿಸಿರ್ತಕ್ಕಂಥವ್ರು ಅಂತ ಹೇಳ್ತೀವಿ. ಸಮಾಜದಲ್ಲಿ ಜನರ ಬದುಕು ಬವಣೆಗಳು, ಕ್ರೌರ್ಯ ಶಾಂತಿಗಳ ಪರಿಣಾಮಗಳು, ಸಂಸ್ಕೃತಿ, ನೆಲ, ಜಲ, ಭಾಷೆಗಳ ಅಭಿಮಾನ, ಧರ್ಮ ಸಹಿಷ್ಣುತೆ, ಪ್ರೀತಿ ನಂಬಿಕೆಗಳು, ಮಾನವೀಯ ಮೌಲ್ಯಗಳು ಎಲ್ಲವೂ ಸಣ್ಣ ಕಥೆಗಳಿಗೆ ವಸ್ತುಗಳಾಗಿವೆ. ಹಾಗಿದ್ರೆ ಏನನ್ನು ಕುರಿತು ಕಥೆಯನ್ನು ಬರೀಬಹುದು? ಪ್ರಶ್ನೆ ಆಗ್ತದೆ ನಮ್ಗೆ. ಏನು ಕುರಿತು ಕಥೆಯನ್ನು ಬರೀಬೇಕ್ರಿ ನಾವು? ಕಥೆಗಳೆಲ್ಲ ಏನಿರ್ತಾವೆ ಅಂದರೆ ಕಲ್ಪನಾ ಲೋಕದಲ್ಲಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ತಮಗೆಲ್ಲ ಗೊತ್ತು, ಚಿಕ್ಕ ಮಕ್ಕಳಾಗಿರ್ಬೇಕಾದ್ರೆ ಹೇಳ್ತಾರೆ ಎಲ್ಲರೂ, ಹಿರಿಯರು ಹೇಳ್ತಕ್ಕಂಥ ಕತೆ, ಹೀಗೊಂದು ಊರಾಗ ಅಂತ. ಒಂದೇ ಊರಿತ್ತಾ? ಇಲ್ಲ. ಆ ಕಥೆಯ ಭಾವನೆ ಏನದ ನಮ್ಮ ಆಸಕ್ತಿಯನ್ನು ಕೆರಳಿಸಬೇಕು. ಈ ರೀತಿ ಕಾಲ್ಪನಿಕವಾಗಿರ್ತಕ್ಕಂಥ ಕಥೆಗಳು, ಆ ಕತೆಗೆ ಇದೇ ವಿಷಯ ವಸ್ತು ಇರಬೇಕು, ಇದನ್ನೇ ಕುರಿತು ಬರೀಬೇಕು ಅಂತಕ್ಕಂಥ ನಿಯಮಗಳು ಏನೂ ಇಲ್ಲ. ಜನಸಾಮಾನ್ಯರ ನೋವು ನಲಿವುಗಳು, ಬದುಕು ಭಾವನೆಗಳಾಗಿರಬಹುದು, ಇಲ್ಲ ಪ್ರೀತಿ ನಂಬಿಕೆಗಳಾಗಿರಬಹುದು, ಜೊತೆಗೆ ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿತಕ್ಕಂಥದ್ರ ಮೇಲೆ ಕುರಿತು ನಾವು ಕೃತಿಯನ್ನು ರಚನೆ ಮಾಡ್ಬೋದು. ಇವೆಲ್ಲ ಏನಾಗ್ತವ ಅಂತಂದರೆ ನಮ್ಮ ಸಣ್ಣ ಕಥೆ ಬರೆಯೋದಕ್ಕೆ ವಿಷಯ ವಸ್ತು ಆಗ್ತವ. ನಮ್ಮ ಸಾಹಿತಿ ಹಾಗೂ ಕವಿಗಳು ಸಾಮಾಜಿಕ ಸ್ವಾಸ್ಥ್ಯ, ಸಹಬಾಳ್ವೆ, ಸಹಕಾರಕ್ಕೆ ಪೂರಕವಾದ ಆದರ್ಶಗಳನ್ನ ತಮ್ಮ ಸಾಹಿತ್ಯದುದ್ದಕ್ಕೂ ಸಾಹಿತ್ಯದಲ್ಲೂ ಬದುಕಿನಲ್ಲೂ ಅಳವಡಿಸಿಕೊಂಡಿರುತ್ತಾರೆ. ನಮ್ಮ ಸಾಹಿತಿಗಳ ಉದ್ದೇಶ ಏನಾಗಿತ್ತು ಅಂತಂದರೆ, ಪ್ರತಿಯೊಬ್ಬರ ಜೀವನದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ, ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಆದರ್ಶಗಳು, ಒಂದು ಪಾಠ ಓದಿದ ತಕ್ಷಣ ನಮಗೇನಾಗಬೇಕು ಅಂದರೆ ಆ ಪಾಠದಿಂದ ಒಂದು ನೀತಿ ಹೊಮ್ಮಬೇಕು, ನನ್ನ ಬದುಕಿನ ಗತಿ ಬದಲಾಗಬೇಕು, ಅಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳು ಆ ವಿದ್ಯಾರ್ಥಿಯ ಮನಸ್ಸನ್ನು ಮುಟ್ಟಬೇಕು. ಈ ಆಶಯ ಇರ್ತದೆ ಅವರಿಗೆ, ಪ್ರತಿಯೊಬ್ಬರಿಗೆ. ಅದಕ್ಕೆ ಬದುಕಿನಲ್ಲಾಗಿರ್ಬೋದು ಅಥವಾ ಸಾಹಿತ್ಯದಲ್ಲಾಗಿರ್ಬೋದು, ಅದೇನಾಗಬೇಕು ಅಂದರೆ ಪೂರಕವಾಗಿರ್ತಕ್ಕಂಥ ಆದರ್ಶಗಳನ್ನು ನಮಗೆ ನೀಡಬೇಕು ಅಂತಕ್ಕಂಥ ಆಶಯ ಇರ್ತದೆ. ಅದನ್ನು ಅಳವಡಿಸ್ಕೊಂಡಿರ್ತಾರೆ ಕವಿಗಳಾಗಿರ್ತಕ್ಕಂಥವ್ರು. ಅಂತಹ ಜೀವನದ ನೈಜ ಅನುಭವ ಇಲ್ಲಿ ವ್ಯಕ್ತವಾಗಿದೆ. ಅಂತ ಜೀವನಕ್ಕೆ ಹತ್ತಿರವಾಗಿರ್ತಕ್ಕಂಥ, ನಿಜಕ್ಕೆ ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂಥ ಒಂದು ಅನುಭವ ಮಾತ್ರ. ಅನುಭವನ್ನೇ ಇಟ್ಕೊಂಡು ನಮ್ಮ ಗುರುರವ್ರು ಏನು ಮಾಡಿದರು ಅಂದರೆ ಒಂದು ಕಥೆಯನ್ನು, ಸಣ್ಣ ಕಥೆಯನ್ನು ರಚನೆ ಮಾಡ್ತಾರೆ. ಅದೇ ಕನ್ನಡ ಮೌಲ್ವಿ ಅಂತ. ಏನಿದು ಪಾಠದ ಪ್ರವೇಶ ಮಾಡೋಣ ಒಂದು 5 ನಿಮಿಷ. ನಾನು ಪ್ರಯಾಣಿಸುತ್ತಿದ್ದ ಬಸ್ಸಿಗೆ ಒಬ್ಬ ಮುಸಲ್ಮಾನ ಹತ್ತಿದ. ಗೋರೂರವರು ಯಾವುದೋ ಒಂದು ಊರಿಗೆ ಹೋಗ್ತಿದ್ರು. ಹೋಗ್ತಕ್ಕಂಥ ಸಂದರ್ಭದಲ್ಲಿ, ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಮುಸಲ್ಮಾನ್ ವ್ಯಕ್ತಿ ಆ ಬಸ್ಸಿನಲ್ಲೇ, ಇವರು ಕೂತಿರ್ತಕ್ಕಂಥ ಬಸ್ಸಿಗೆ ಬರ್ತಾನೆ ಆ ಬಸ್ಸಿನಲ್ಲಿನೇ. ವಯಸ್ಸು ಸುಮಾರು 55ರಿಂದ 58 ಇರಬಹುದು. ಊಹೆ ಮಾಡ್ಕೊತಾರೆ ನಮ್ಮ ಲೇಖಕರು, ಕಲ್ಪನೆಯನ್ನು ಮಾಡ್ಕೊತಾರೆ. ಆ ವ್ಯಕ್ತಿಯನ್ನು ನೋಡಿದ ತಕ್ಷಣ ಆ ವ್ಯಕ್ತಿಗೆ 55ರಿಂದ 58 ವರ್ಷ ಇರಬಹುದು. ಅಜಾನುಬಾಹುವಾಗಿ ಪುಷ್ಟವಾಗಿ ಬೆಳೆದಿದ್ದ
ಎತ್ತರದ ಕೆಂಪನೆಯ ಆಳು, ಅಜಾನುಬಾಹು ಅಂದರೆ ಏನಾಗಿದ್ದ ಮನುಷ್ಯ ಅಂದರೆ ದಷ್ಟಪುಷ್ಟವಾಗಿದ್ದ, ಹೆಲ್ದಿಯಾಗಿದ್ದ, ಆರೋಗ್ಯವಂತನಾಗಿದ್ದ, ಎತ್ತರದ ಕೆಂಪಗಾಗಿರ್ತಕ್ಕಂತಹ ಒಳ್ಳೆ ಸುಂದರವಾಗಿರ್ತಕ್ಕಂಥ ಅಷ್ಟೇ ಗಟ್ಟಿ ದೇಹವನ್ನು ಹೊಂದಿರತಕ್ಕಂತಹ ಎತ್ತರವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನೋಡ್ತಾರೆ ಇವರು. ಆ ವ್ಯಕ್ತಿ ಇದ್ದ, ಆಳು ಅಂದರೆ ಮನುಷ್ಯ ಅಂತ ಹೇಳ್ತೀವಿ. ಎತ್ತರದ ಕೆಂಪನೆಯ ಆಳು, ಮುಖದಲ್ಲಿ ಸಹ ಒಳ್ಳೆಯ ಕಳೆ ಇತ್ತು. ಅಷ್ಟು ವಯಸ್ಸಾಗ್ಯದ ಅಂದ್ರೂ ಕೂಡ 55ರಿಂದ 58 ವರ್ಷ ಇರಬೇಕು ಅಂತ ಅನ್ಕೊತಾರೆ. ಆದರೆ ವಯಸ್ಸಿನಲ್ಲಿ ಆಗ್ತಕ್ಕಂತಹ ಅವರ ಬದಲಾವಣೆಗಳು ಅವ್ರ ಮುಖದಲ್ಲಿ ಯಾವುದೇ ರೀತಿ ಆಗಿರಲಿಲ್ಲ. ಮುಖದಲ್ಲಿ ಕಳೆ ಅಂತಕ್ಕಂಥದ್ದು, ತೇಜಸ್ಸು, ಕಾಂತಿ ಅಂತಕ್ಕಂಥದ್ದು ಕಾಣ್ತಾ ಇತ್ತು. ಕಣ್ಣಿನ ದೃಷ್ಟಿ ತೀಕ್ಷ್ಣವಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ನೋಡ್ತೀವಿ, ಸಣ್ಣ ಸಣ್ಣ ಮಕ್ಕಳು ಇರಬೇಕಾದ್ರೆ ಏನಾಗಿರ್ತದೆ, ಚಸ್ಮಾ ಬಂದುಬಿಟ್ಟಿರ್ತದೆ. ಕಣ್ಣುಗಳ ದೃಷ್ಟಿ ಅಷ್ಟೊಂದು ತೀಕ್ಷ್ಣವಾಗಿರೋದಿಲ್ಲ. ಆದರೆ 55ರಿಂದ 58 ವರ್ಷ ಆದ್ರೂ ಕೂಡ ಮೌಲ್ಯವರು ಏನು ಮಾಡಿರಲಿಲ್ಲ, ಚಸ್ಮಾ ಹಾಕಿರಲಿಲ್ಲ. ಅಷ್ಟು ಕಣ್ಣುಗಳವ್ರದ್ದು ತೀಕ್ಷ್ಣವಾಗಿತ್ತು. ಗಡ್ಡ ಪೂರ್ಣವಾಗಿ ಬೆಳ್ಳಗಾಗಿ ಶುದ್ಧಿ ಮಾಡಿದ ಹತ್ತಿಯ ತುಪ್ಪಳದಂತೆ ತೋರುತ್ತಿತ್ತು. ಮುಸ್ಲಿಮರಾಗಿರೋದ್ರಿಂದ ಗಡ್ಡ ಬಿಡೋದು ಅವರ ಧರ್ಮದಲ್ಲಿರ್ತಕ್ಕಂಥದ್ದು ಅಂತ ನೋಡ್ತೀವಿ ನಾವು. ಎತ್ತರವಾಗಿರ್ತಕ್ಕಂಥ ಆಳು ಗಡ್ಡ ಪೂರ್ಣವಾಗಿ ಏನಾಗಿತ್ತು ಅಂದರೆ ಬೆಳ್ಳಗಾಗಿತ್ತು. ಎಷ್ಟು ಬೆಳ್ಳಗಾಗಿತ್ತು ಅನ್ನೋದು ಕವಿ ಒಂದು ಉಪಮೆಯನ್ನು ಕೊಡ್ತಾರೆ, ಹೋಲಿಕೆಯನ್ನು ಕೊಡ್ತಾರೆ ನಮ್ಮ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು. ಅವರ ಗಡ್ಡ, ಮೌಲ್ಯವರ ಗಡ್ಡ ಹೆಂಗೆ ಕಾಣಿಸ್ತಿತ್ತಪ್ಪ ಅಂತಂದರೆ ಶುದ್ಧಿ ಮಾಡಿದ ತುಪ್ಪಳದಂತೆ. ತುಪ್ಪಳ ಅಂತಂದರೆ ಒಂದು ನೇಯೋದಕ್ಕೆ ತರ್ತಕ್ಕಂಥ ಉಣ್ಣೆಯನ್ನು ನೋಡ್ತೀವಲ್ಲ, ಅದನ್ನು ತುಪ್ಪಳ ಅಂತ ಕರಿತೀವಿ. ಇಲ್ಲಿ ಹತ್ತಿ ಅಂದರೆ ಬಿಳಿಯದಾಗಿರ್ತಕ್ಕಂಥದ್ದು. ಹತ್ತಿಯಲ್ಲಿ ಬಣ್ಣಗಳನ್ನ ನೋಡೋದಕ್ಕೆ ಸಾಧ್ಯ ಅದೇನು ಇಲ್ಲ. ಹತ್ತಿ ಒಂದೇ ಬಣ್ಣ ಇರ್ತದೆ, ಬಿಳಿಯದಾಗಿ ಎಷ್ಟು ಬೆಳ್ಳಗಿರ್ತದೆ ಅನ್ನೋದಕ್ಕೆ ಆ ಮೌಲ್ಯವರ ಗಡ್ಡ ಬೇರೆ ಅಲ್ಲ, ಬಿಡಿಸಿ ತಂದಿರತಕ್ಕಂಥ ಹತ್ತಿ ಬೇರೆ ಅಲ್ಲ ಅಂತಕ್ಕಂಥ ರೀತಿಯಲ್ಲಿ ಉಪಮೆಯನ್ನು, ಹೋಲಿಕೆಯನ್ನು ಕೊಟ್ಟು ಆ ಬಿಳಿ ಹತ್ತಿಯ ತುಪ್ಪಳದಂತೆ ತೋರ್ತಾ ಇತ್ತು. ವಿಶಾಲವಾದ ಹಣೆ ಇತ್ತು. ಹಣೆ ವಿಶಾಲವಾಗಿತ್ತು. ಗಂಭೀರವಾದ ಮುಖ. ಆಳವಾದ ಜ್ಞಾನಿಗಳಾಗಿರ್ತಕ್ಕಂಥವ್ರ ಮುಖದಲ್ಲಿ ಯಾವತ್ತೂ ಏನನ್ನು ನಾವು ಕಾಣ್ತೀವಿ ಅಂದರೆ ಗಾಂಭೀರ್ಯವನ್ನು ಕಾಣ್ತೀವಿ. ಗಂಭೀರವಾದ ಮುಖ ಇತ್ತು. ಮಡಿ ಇಸ್ತ್ರಿ ಮಾಡಿದ್ದ ಬಿಳಿಯ ಶರಾಯಿ ಇವುಗಳಿಂದ ಆತನನ್ನು ನೋಡುವವರಿಗೆ ಇವನೊಬ್ಬ ಮರ್ಯಾದಸ್ಥ ಸದ್ಗೃಹಸ್ಥ ಎಂಬ ಭಾವನೆ ಉಂಟಾಗುತ್ತಿತ್ತು. ಅವ್ರ ಮೈ ಮೇಲೆ ಬಟ್ಟೆ ಕೂಡ ಅಷ್ಟೇ ಶುಭ್ರವಾಗಿತ್ತು. ಗಡ್ಡನೇ ಅಷ್ಟು ಶುಭ್ರ ಆದ ಹತ್ತಿ ಅಂಗಿ ಅಂತ ಹೇಳಿದ್ದಾರೆ ಲೇಖಕರು. ಆತ ಹಾಕೊಂಡಿರ್ತಕ್ಕಂಥ ಬಟ್ಟೆಗಳು ಬೆಳ್ಳನೆ ಇಸ್ತ್ರಿ ಮಾಡಿ ಹೀಗೆ ಹಾಕೊಂಡಾರೇನೋಪ್ಪ. ಅದ್ರ ಮಡಿಕೆ ಕೂಡ ಏನಾಗಿರಲಿಲ್ಲ ಅಂತಂದರೆ ಹೋಗಿರಲಿಲ್ಲ. ಮಡಿ ಮಾಡಿದ್ದ ಇಸ್ತ್ರಿಯ ಅಂಗಿ ಇತ್ತು, ಹಾಕ್ಕೊಂಡಿದ್ರು. ಕೆಳಗೆ ಶರಾಯಿ. ಇವುಗಳಿಂದ ಆತನನ್ನು ನೋಡುವವರಿಗೆ ಇವನೊಬ್ಬ ಒಳ್ಳೆಯ ಸದ್ಗೃಹಸ್ಥ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿನೇ ಇರಬೇಕಪ್ಪ ಅಂತ ಪ್ರತಿಯೊಬ್ಬರಿಗೂ ಕೂಡ ಅನ್ನಿಸ್ಬೇಕು. ಆ ರೀತಿ ಅವರ ಒಂದು ವೇಷಭೂಷಣ ಇತ್ತು. ಆತನನ್ನು ಯಾರು ನೋಡಿದರೂ ಇನ್ನೂ 5 ಗಳಿಗೆ ನಿಂತು ನೋಡೋಣ ಎಂಬಂತೆ ಅವನ ಆಕೃತಿ ಇದ್ದರೂ ನನ್ನನ್ನು ಮತ್ತಷ್ಟು ಹೆಚ್ಚಾಗಿ ಅವನ ಕಡೆಗೆ ಆಕರ್ಷಿಸಿದ್ದು ಆ ಗೃಹಸ್ಥನ ಕೈಲಿದ್ದ ಒಂದು ದೊಡ್ಡ ಪುಸ್ತಕ. ಪ್ರತಿಯೊಬ್ಬರು ಆತನ ಒಂದು ಸೌಂದರ್ಯವನ್ನು, ಬಾಹ್ಯ ಸೌಂದರ್ಯವನ್ನು, ದೈಹಿಕ ಸೌಂದರ್ಯವನ್ನು, ಆತನ ಒಂದು ವ್ಯಕ್ತಿತ್ವವನ್ನು ಮೆಚ್ಕೊತಾ ಇದ್ರು. ಎಷ್ಟಪ್ಪ ಈ ವ್ಯಕ್ತಿ ಎಷ್ಟು ಚೆನ್ನಾಗಿದ್ದಾನೆ, ಎಷ್ಟು ಶಿಸ್ತಾಗಿದ್ದಾನೆ, ಎಷ್ಟು ಗಂಭೀರವಾಗಿ ಇರ್ತಾನಲ್ಲಪ್ಪ ಅಂತಕ್ಕಂಥದ್ದು ಪ್ರತಿಯೊಬ್ಬರು ನೋಡಿದ್ರೆ ಇನ್ನೊಮ್ಮೆ ನೋಡಬೇಕು, ಆ ವ್ಯಕ್ತಿನ ಇನ್ನೊಮ್ಮೆ ನೋಡಬೇಕು ಅನ್ನಿಸ್ತಿತ್ತು. ನಮ್ಮ ಲೇಖಕರಿಗೂ ಕೂಡ ಅದೇ ಭಾವನೆ ಬಂದ್ರೂ ಕೂಡ ಅವರ ದೃಷ್ಟಿ ಎಲ್ಲಿ ಹೋಯಿತು ಅಂದರೆ ಅವರು ಲೇಖಕರಾಗಿರ್ತಕ್ಕಂಥವ್ರ ಮನಸ್ಸು ಪುಸ್ತಕದ ಕಡೆಗೆ ಹೋಗ್ತಕ್ಕಂಥದ್ದು. ನೋಡ್ತಾರೆ, ಅವ್ರ ಕೈಯಲ್ಲಿ ಒಂದು ಪುಸ್ತಕ ಇತ್ತು. ಈ ವ್ಯಕ್ತಿನೇನೋ ನೋಡಿದ್ರು, ವ್ಯಕ್ತಿ ಏನೋ ಚೆನ್ನಾಗಿದ್ದಾನ, ಚಂದಿದ್ದಾನ, ಅಜಾನುಬಾಹುವಾಗಿದ್ದಾನ, ದೃಷ್ಟಪುಷ್ಟವಾಗಿದ್ದಾನೆ, ಎತ್ತರವಾಗಿದ್ದಾನ, ಕೆಂಪಾಗಿದ್ದಾನ, ತೀಕ್ಷ್ಣವಾಗಿರ್ತಕ್ಕಂಥ ಕಣ್ಣುಗಳನ್ನ ಹೊಂದಿದ್ದಾನ. ಆದರೆ ಕೈಯಲ್ಲಿ ಏನೋ ಹಿಡಿದನಲ್ಲಪ್ಪ ವಿಶೇಷ ಅಂತ ಅನ್ನಿಸ್ಕೊಂಡು ಆ ಕೈಯನ್ನು ನೋಡ್ತಾರೆ. ಆ ಗೃಹಸ್ಥನ ಕೈಯಲ್ಲಿದ್ದ ಒಂದು ದೊಡ್ಡ ಪುಸ್ತಕವನ್ನು ನೋಡಿದರು. ಆ ಪುಸ್ತಕವನ್ನು ನೋಡಿದ ಕೂಡಲೇ ಅದು ಕುಮಾರವ್ಯಾಸ ಭಾರತವಿರಬೇಕೆಂದು ನನಗೆ ಗೊತ್ತಾಯಿತು. ಲೇಖಕರು ಹೇಳ್ತಾರೆ, ಆತನ ಕೈಯಲ್ಲಿರ್ತಕ್ಕಂಥ ಪುಸ್ತಕದ ಒಂದು ಪುಸ್ತಕವನ್ನು ನೋಡಿದಾಗ ಇದು ನಮ್ಮ ರೂಪಕ ಸಾಮ್ರಾಜ್ಯ ಚಕ್ರವರ್ತಿಯಾಗಿರ್ತಕ್ಕಂಥ ಕುಮಾರವ್ಯಾಸ ಬರೆದಿರ್ತಕ್ಕಂಥ ಕುಮಾರವ್ಯಾಸ ಭಾರತನೇ ಇರಬೇಕು. ಯಾಕೆ ಓದಿರ್ತಕ್ಕಂಥವ್ರು ಅದೇ ಪುಸ್ತಕ ಇರಬೇಕು ಅಂತ ಅನ್ನಿಸ್ತೀವರಿಗೆ. 16ನೇಯ ಮುಸಲ್ಮಾನ ಮೌಲ್ವಿಯಂತೆಯೇ ಕಾಣುತ್ತಿದ್ದ ಇವನ ಕೈಯಲ್ಲಿ ಕುಮಾರವ್ಯಾಸ ಭಾರತವೇ? ಒಂದು ಪ್ರಶ್ನೆ ಉಟ್ಕೊಂತದವ್ರಿಗೆ. 16 ಆಣೆ. ಏನಿದು 16 ಆಣೆ ಅಂತಂದರೆ 100ಕ್ಕೆ 100ರಷ್ಟು. ಹಿಂದಿನ ಕಾಲದಲ್ಲಿ ವಿದ್ಯಾರ್ಥಿಗಳೇ
4 8 12 16 ಅಂತ ಬರ್ತಿತ್ತು, ನಾಣ್ಯಗಳು ಬರ್ತಾಯಿದ್ದು. ಎಷ್ಟು 4 ಅಂದರೆ 25 ಪೈಸೆ, 8 ಅಂದರೆ 50 ಪೈಸೆ, 12 ಅಂದರೆ 75 ಪೈಸೆ, ಇನ್ನು 1 ರೂಪಾಯಿ ಅಂತಂದರೆ 100ಕ್ಕೆ 100ರಷ್ಟು ಅಂತ. ಹಿಂಗೆ 16 12 16 4 8 12 16 ಅಥವಾ 16 ಅಂತಕ್ಕಂಥದ್ದು 12 12 ಇದು 16 ಅಥವಾ 16 ಅಂತಕ್ಕಂಥ 100ಕ್ಕೆ 100ರಷ್ಟು ಮುಸ್ಲಿಮ್ನಾಗಿರ್ತಕ್ಕಂಥ ಈ ವ್ಯಕ್ತಿ ಕೈಯಲ್ಲಿ ಕನ್ನಡ ಪುಸ್ತಕನ, ಅದು ನಮ್ಮ ಕುಮಾರವ್ಯಾಸ ಭಾರತ ಇರ್ತದನಾ ಅಂತ ಇವ್ರಿಗೆ ಒಂದು ರೀತಿ ಮುಜುಗರ ಆಯಿತು, ಸಂಶಯ ಉಂಟಾಯ್ತು ಅವರಿಗೆ. ಕುಮಾರವ್ಯಾಸ ಭಾರತ ಇಂಥ ಮುಸ್ಲಿಮರ ಕೈಯಲ್ಲಿ ಇರ್ತದನ, ಮುಸ್ಲಿಮರು ನಮ್ಮ ಪುಸ್ತಕಗಳನ್ನ ಓದ್ತಾರಾ ಅಂತಕ್ಕಂಥ ಪ್ರಶ್ನೆ ಅವರನ್ನೇ ಕಾಡ್ತು, ಅವ್ರ ಮನಸ್ಸನ್ನು ಕಾಡಿತ್ತು. ಅದು ಕುಮಾರವ್ಯಾಸ ಭಾರತವೇ ತಾನೇ ಎಂಬ ಕುತೂಹಲ ನನ್ನಲ್ಲಿ ಪೂರ್ತಿ ಉಂಟಾಗಿತ್ತು. ನೋಡ್ತಾರೆ, ಇದು ಕುಮಾರವ್ಯಾಸ ಭಾರತ ಅಂತ ನನಗೆ ಅನ್ನಿಸ್ತಾ ಇದೆ, ಆದರೂ ಅದೇ ಅದನಾ ಅಥವಾ ಅವ್ರದ್ದು ಯಾರ್ದು ಅವ್ರ ಧರ್ಮ ಗ್ರಂಥಗಳಿಗೆ ಸಂಬಂಧಿಸಿರ್ತಕ್ಕಂಥ ಪುಸ್ತಕ ಅದನಾ ಅಂತ ಇವರಲ್ಲಿ ನೋಡಬೇಕು ಅಂತ ಆಸಕ್ತಿ ಭಾಳಷ್ಟು ಇರ್ತದೆ. ನಾನು ಬಗ್ಗೆ ಆ ಪುಸ್ತಕವನ್ನು ನೋಡಿದೆ. ಹೌದು, ನಿಜವಾಗಿಯೂ ಕುಮಾರವ್ಯಾಸ ಭಾರತವೇ. ಅದನ್ನು ಬಗ್ಗೆ ನೋಡ್ತಾರೆ. ನಮ್ಮ ಲೇಖಕರಿಗೆ ಸಮಾಧಾನ ಆಗೋದಿಲ್ಲ, ಯಾವ ಪುಸ್ತಕ ಇರಬೇಕು ಅಂತ ನೋಡ್ತಾರೆ. ಅದು ಯಾವ ಪುಸ್ತಕ ಆಗಿರ್ತದೆ? ಕುಮಾರವ್ಯಾಸ ಭಾರತನೇ ಆಗಿರ್ತದೆ. ಇಷ್ಟಾದಮೇಲೆ ನನ್ನ ಬಾಲ್ಯದಲ್ಲಿ ನಮ್ಮ ಹಳ್ಳಿಯಲ್ಲಿ ಒಬ್ಬ ಯಕ್ಷಗಾನದಲ್ಲಿ ಕೃಷ್ಣನ ಪಾತ್ರವನ್ನು ಉತ್ಕೃಷ್ಟವಾಗಿ ಅಭಿನಯಿಸುತ್ತಿದ್ದ. ಅವ್ರಿಗೆ ಲೇಖಕರಿಗೆ ನೆನಪಾಯ್ತು, ಹೌದು ಮುಸ್ಲಿಮರ ಕೈಯಲ್ಲಿ ಹಿಂದೂ ಹಿಂದೂ ಧರ್ಮಗ್ರಂಥ ಇರ್ತದನಾ ಅಂತ ಒಂದು ಪ್ರಶ್ನೆ ಎದ್ದ ತಕ್ಷಣ ಅವ್ರಿಗೆ ನೆನಪಾಯಿತು. ನನ್ನ ಹಳ್ಳಿಯಲ್ಲಿರ್ತಕ್ಕಂಥ ಜನರು ಯಕ್ಷಗಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಮುಸ್ಲಿಂ ವ್ಯಕ್ತಿ ಏನಾಗಿದ್ದ ಅಂದ್ರೆ ಶ್ರೀಕೃಷ್ಣನ ಪಾತ್ರ ನಿಭಾಯಿಸಿದ್ನಲ್ಲ, ಇವನೇ ಶ್ರೀಕೃಷ್ಣ ಅನ್ನುವಷ್ಟರ ಮಟ್ಟಿಗೆ ಆ ಪಾತ್ರವನ್ನು ಆತ ಏನು ಮಾಡಿದ್ದ ಅಂದ್ರೆ ಅಭಿನಯಿಸಿದ್ದ, ಪಾತ್ರದಲ್ಲಿ ಒಂದಾಗಿದ್ದ, ನಮ್ಮೆಲ್ಲರನ್ನ ತಣಿಸಿದ್ದ, ಸಂತೋಷಪಡಿಸಿದ್ದ ಮುಸ್ಲಿಮ್ನಾಗಿರ್ತಕ್ಕಂಥವನು. ಆ ರೀತಿ ಮಾಡಿರ್ತಕ್ಕಂಥದ್ರಲ್ಲಿ ಈ ಮುಸ್ಲಿಮನ ಕೈಯಲ್ಲಿ ಕುಮಾರವ್ಯಾಸ ಭಾರತ ಯಾಕಿರಬಾರ್ದು, ನಾನು ಯಾಕೆ ಪ್ರಶ್ನೆ ಮಾಡಿಕೊಂಡೆ, ನಾನು ಯಾಕೆ ಸಂಶಯಪಟ್ಟೆ ಅಂತಕ್ಕಂಥದ್ದಾಗ್ತದೆ. ರಂಗಸ್ಥಳದಲ್ಲಿ ಬಂದು ನಂತರ ಅವನ ವೇಷವನ್ನು ವಾಕ್ಶುದ್ಧಿಯನ್ನು ನೋಡಿ ವೈದಿಕ ಮನೆತನದ ವೃದ್ಧ ಸ್ತ್ರೀಯರು ಸಹ ಮೈ ಮರೆತು ಕೃಷ್ಣ ಪರಮಾತ್ಮ ಕಾಪಾಡಪ್ಪ ಎಂದು ಕೈ ಮುಗಿದು ಬಿಡುತ್ತಿದ್ದರು. ವೇದಿಕೆ ಮೇಲೆ, ನಾಟಕದ ರಂಗಸಜ್ಜಿಕೆ ಮೇಲೆ, ರಂಗವೇದಿಕೆಯ ಮೇಲೆ ಆ ಮುಸಲ್ಮಾನ ವ್ಯಕ್ತಿ ಕೃಷ್ಣನ ಪಾತ್ರದಲ್ಲಿ ಬಂದಾಗ ಆತನ ವಾಕ್ಚಾತುರ್ಯ, ಆತನ ಸಂಭಾಷಣೆ, ಆತನ ಮಾತಿನ ಶೈಲಿ ಆಗಿರ್ಬೋದು, ಆತನ ಅಭಿನಯ ಆಗಿರ್ಬೋದು, ಜಾತಿಯಿಂದ ಮುಸ್ಲಿಮನಾದ್ರೂ ಕೂಡ ಕಲೆ ಏನಲ್ಲ ಅಂದರೆ ಯಾವ ಜಾತಿಯ ಸತ್ತು ಕೂಡ ಕಲೆ ಅಲ್ಲ. ಕಲೆ ಎಲ್ಲ ಜಾತಿಗಳಲ್ಲೂ ಕೂಡ ಇರ್ತದೆ. ಇದೇ ಮನುಷ್ಯನಲ್ಲಿ ಇರಬೇಕು, ಇವನಲ್ಲಿ ಇರಬಾರ್ದು ಅಂತಕ್ಕಂಥ ಭೇದ ಭಾವ ಆ ಕಲೆ ಇರೋದಕ್ಕೆ ಸಾಧ್ಯ ಇಲ್ಲ. ಆ ಮುಸ್ಲಿಂ ವ್ಯಕ್ತಿ ಅಷ್ಟೊಂದು ಸಲೀಸಾಗಿ ಸುಂದರವಾಗಿ ಎಲ್ಲರನ್ನು ಆಕರ್ಷಿಸುವಂತೆ ಶ್ರೀಕೃಷ್ಣನ ಪಾತ್ರವನ್ನು ಅಭಿನಯಿಸಿದ್ದ. ಅದಕ್ಕೋಸ್ಕರವಾಗಿ ಹಿಂದೂ ಧರ್ಮದ ಎಷ್ಟೋ ಮಹಿಳೆಯರು ಆತನನ್ನು ಕಂಡಾಕ್ಷಣ ಶ್ರೀಕೃಷ್ಣ ಪರಮಾತ್ಮ ನಮ್ಮನ್ನು ಕಾಪಾಡಪ್ಪ ಅಂಥೇಳಿ ಅವನಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ಇತ್ತಲ್ಲ ನಮ್ಮ ಹಳ್ಳಿನಲ್ಲಿ. ಇದನ್ನು ಯಾಕೆ ನಾನು ಮರೆತೆ? ಮುಸ್ಲಿಮ್ನಾಗಿರ್ತಕ್ಕಂಥವ್ನು ಶ್ರೀಕೃಷ್ಣನ ಪಾತ್ರ ಮಾಡಿದಾನ ಅಂತಂದರೆ ಮುಸ್ಲಿಮ್ನಾಗಿರ್ತಕ್ಕಂಥವ್ರು ನಮ್ಮ ಧರ್ಮಗ್ರಂಥವನ್ನು ಓದದೇ ಇರ್ತಾರಾ ಅಂತಕ್ಕಂಥದ್ದು ಅವ್ರಿಗೆ ಅನ್ನಿಸ್ತದೆ. ಅನಂತರ ನಾವು ಕೃಷ್ಣ ಪರಮಾತ್ಮನಲ್ಲಿ ಎಲ್ಲಿ ಬಂದ ಇವ ಹೊಸಕೇರಿಯ ಹುಸೇನ್ ಸಾಬ್ ಎಂದರೂ ಸಹ ಆ ವೃದ್ಧೆಯರು ಹುಸೇನ್ ಸಾಬಿ ನಾವು ಕೈ ಮುಗಿದಿರುವುದು ತಲುಪುವುದು ಶ್ರೀಕೃಷ್ಣನಿಗೆ ಇವ ಯಾರಾದರೇನು ಎನ್ನುತ್ತಿದ್ದರು. ಕೊನೆಗೆ ಆ ಸಾಹೇಬನಿಗೆ ಹುಸೇನ್ ಕೃಷ್ಣ ಎಂದೇ ಹೆಸರಾಗಿತ್ತು. ನೋಡ್ರಿ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಆತ ಅಭಿನಯಿಸಿರ್ತಕ್ಕಂಥ ನಾಟಕದಿಂದ ಅವನಿಗೆ ಒಂದು ಹೊಸ ಹೆಸರನ್ನೇ ಕೊಟ್ಟರು, ಹುಸೇನ್ ಕೃಷ್ಣ. ಹುಸೇನ್ ಹಿಂದೂ ಹೆಸರು, ಮುಸ್ಲಿಂ ಹೆಸರು, ಕೃಷ್ಣ ಹಿಂದೂ ಹೆಸರು. ಆ ನಾಟಕದಲ್ಲಿ ಕೃಷ್ಣನ ಪಾತ್ರವನ್ನು ಮಾಡಿ ಹೊಸ ನಾಮಕರಣ ಆಯಿತು ಅವನಿಗೆ, ಹುಸೇನ್ ಕೃಷ್ಣ ಅಂತ. ಎಲ್ಲರೂ ಕೈ ಮುಗಿತಾ ಇದ್ರು. ಇವನಲ್ಲಿ ಇವ ಏನದಾನಂದ್ರೆ ಹುಸೇನ್ ಸಾಬ ಇದ್ದಾನೆ, ಮೇಲಿನ ಕೇರಿ ಹುಸೇನ್ ಸಾಬ ಅಂತ ಹೇಳಿದರೆ, ಅಲ್ಲಪ್ಪ ನಾವು ನಮಸ್ಕಾರ ಮಾಡ್ತಕ್ಕಂಥದ್ದು ಶ್ರೀಕೃಷ್ಣ ಪರಮಾತ್ಮನಿಗೆ, ಇದು ಮುಟ್ತಕ್ಕಂಥದ್ದು ಶ್ರೀಕೃಷ್ಣ ಪರಮಾತ್ಮನಿಗೆ ಮುಟ್ತದ, ಇವನಿಗೆ ಅಲ್ಲ ಅಂಥೇಳಿ ಆ ನಮಸ್ಕಾರ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳು ಅದನ್ನು ಸಮರ್ಥನೆ ಮಾಡ್ಕೊತಾ ಇದ್ರು. ಅಷ್ಟರ ಮಟ್ಟಿಗೆ ನಮ್ಮ ಹುಸೇನ್ ಕೃಷ್ಣ ಏನಾಗಿದ್ದ ಅಂತಂದರೆ ಆ ಒಂದು ಇದರಲ್ಲಿ ಪಾತ್ರದಲ್ಲಿ ಅಭಿನಯಿಸಿದ. ಇದರಿಂದಾಗಿ ನಮ್ಮ ಹಿಂದೂ ಮುಸ್ಲಿಮರಲ್ಲಿ ಇರ್ತಕ್ಕಂತಹ ಭೇದ ಭಾವನೆಗಳು ಯಾವುದೇ ರೀತಿಯಾದ ಅಲ್ವಲ್ಲಪ್ಪ, ನಾವೆಲ್ಲ ಒಂದೇ ಅಂತಕ್ಕಂಥ ಮನೋಭಾವನೆ ಪ್ರತಿಯೊಬ್ಬರಲ್ಲಿ ಅದಲ್ಲ ಅಂತಕ್ಕಂಥ ಮನೋಭಾವನೆ
ನಮಗೆಲ್ಲ ಬರ್ತದೆ. ಇದು ಒಂದು ನಮ್ಮ ದೇಶದ ಸಂಸ್ಕೃತಿ, ಹಿಂದೂ ದೇಶದ ಭಾರತ ದೇಶದ ಸಂಸ್ಕೃತಿ ಅಂತಕ್ಕಂಥದ್ದನ್ನು ಎತ್ತಿ ಹಿಡಿಬೇಕಾಗಿತ್ತು. ಇಷ್ಟು ಹುಸೇನ್ ಕೃಷ್ಣ ಅಂಥೇಳಿ ಆ ಕೃಷ್ಣನ ಪಾತ್ರ ಮಾಡಿರ್ತಕ್ಕಂಥವನಿಗೆ ಹೆಸರು ಬಂತು. ಈ ಒಂದು ಪಾಠದ ಮುಂದಿನ ಭಾಗವನ್ನು ನಾಳೆ ನೋಡೋಣ ವಿದ್ಯಾರ್ಥಿಗಳೇ. ಇಷ್ಟಕ್ಕೆಲ್ಲ ನೀವೇನು ಮಾಡಬೇಕು ಅಂದರೆ, ಇಲ್ಲಿವರೆಗೆ ನಾನು ಹೇಳಿರ್ತಕ್ಕಂಥ ನಾನೇನೇನು ಹೇಳಿದೆ, ಗೋರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಕವಿಕೃತಿ ಪರಿಚಯ, ಅವರು ಯಾವಾಗ ಹುಟ್ಟಿದ್ರು, ಎಲ್ಲಿ ಹುಟ್ಟಿದ್ರು, ಯಾವ್ಯಾವ ಕೃತಿಗಳನ್ನ ಬರೆದ್ರು, ಯಾವ್ಯಾವ ಪ್ರಶಸ್ತಿಗಳನ್ನ ಪಡ್ಕೊಂಡ್ರು, ಯಾವ ಕೃತಿಯಿಂದ ನಮ್ಮ ಕನ್ನಡ ಮೌಲ್ವಿ ಅಂತಕ್ಕಂಥ ಸಣ್ಣ ಕಥೆಯನ್ನು ಆಯ್ಕೆ ಮಾಡಿಕೊಂಡ್ವಿ. ಆಮೇಲೆ ಅವರು ಆಶಯ ಭಾವ ಏನಿತ್ತು ಈ ಪಾಠವನ್ನು ಈ ಕಥೆಯನ್ನು ಬರೀಬೇಕಾದ್ರೆ ಅದನ್ನು ನೋಡಿದ್ವಿ. ಆಮೇಲೆ ಸಣ್ಣ ಕಥೆಗೆ ಹೆಸರುವಾಸಿಯಾಗಿರ್ತಕ್ಕಂಥವ್ರು, ಸಣ್ಣ ಕಥೆಗಳನ್ನ ಬರೆದಿರ್ತಕ್ಕಂಥ ಹಲವಾರು ಜನರ ಹೆಸರನ್ನು ನೋಡಿದ್ವಿ. ಅನುಪಮ ನಿರಂಜನ್ ಆಗಿರ್ಬೋದು, ಸಾರಾ ಅಬೂಬಕರ್ ಅವರಾಗಿರ್ಬೋದು, ಬಾಗಲೋಡಿ ದೇವರಾಯರಾಗಿರ್ಬೋದು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಾಗಿರ್ಬೋದು, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಆಗಿರ್ಬೋದು, ಇವರೆಲ್ಲರ ಹೆಸರನ್ನು ನೋಡಿದ್ದೀವಿ. ಅದೇ ರೀತಿ ಮೌಲ್ವಿ ಯಾರು, ಏನು, ಎಲ್ಲಿ ಭೇಟಿ ಆಗ್ತಾನೆ, ಎಲ್ಲಿ ಹೋಗ್ತಾನೆ, ಅವನ ಒಂದು ದೈಹಿಕವಾಗಿರ್ತಕ್ಕಂಥ ವ್ಯಕ್ತಿತ್ವ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ಈ ಹುಸೇನ್ ಸಾಬ ಹೋಗಿ ಹುಸೇನ್ ಕೃಷ್ಣ ಆಗಿರ್ತಕ್ಕಂಥ ಸಂದರ್ಭ ಇಷ್ಟೆಲ್ಲವನ್ನು ನಾವು ನೋಡಿದ್ದೀವಿ ವಿದ್ಯಾರ್ಥಿಗಳೇ. ಅದಕ್ಕೋಸ್ಕರ ನಾನು ಹೇಳಿರ್ತಕ್ಕಂಥ ಪಾಠದ ಮೇಲೆ ಏನಾದರೂ ಸಂದೇಹಗಳಿದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಸಂಪರ್ಕಿಸ್ಬೋದು. ಆಮೇಲೆ ಈ ಹೇಳಿರ್ತಕ್ಕಂಥ ಪಾಠಗಳಿಗೆ ಆದಿಯಾಗಿ ನೀವೊಂದು ಕನ್ನಡ ನೋಟ್ಬುಕ್ಕನ್ನು ಬೇರೆಯಾಗಿ ಸಪ್ರೇಟಾಗಿ ಮಾಡಿಕೊಂಡು ಅದರಲ್ಲಿ ಈ ಪಾಠಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನ ಬರೆದುಕೊಂಡು ಬಂದು ನನಗೇನು ಮಾಡಬೇಕು ಅಂದರೆ ತೋರಿಸ್ಕೊಂಡು ಹೋಗಬೇಕು ವಿದ್ಯಾರ್ಥಿಗಳೇ. ಮತ್ತು ನಾಳೆ ನಾವು ನೀವು ಸೇರೋಣಂತೆ. ಇಲ್ಲಿಗೆ ಇವತ್ತಿಗೇನು ಮಾಡೋಣ ಅಂದರೆ ಈ ಕಥೆಯನ್ನು, ಈ ಒಂದು ಪಾಠವನ್ನು ನಿಲ್ಲಿಸೋಣ. ಮುಂದುವರಿದ ಭಾಗವನ್ನು ಮತ್ತೆ ನಾಳೆ ನಾವೇನು ಮಾಡೋಣ ಅಂತಂದರೆ ಮುಂದುವರಿಸೋಣ ಎನ್ನುತ್ತಾ ಪಾಠವನ್ನು ಮುಗಿಸ್ತಾ